ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತಿನ ವೈಜ್ಞಾನಿಕ ಕಾಲದಲ್ಲಿ ಮೂಢನಂಬಿಕೆ, ಕಂದಾಚಾರ, ಹೆದರಿಸುವಂಥದ್ದು, ಬೆದರಿಸುವಂಥದ್ದು ಅನೇಕ ರೀತಿಯ ವಿಷಯಗಳನ್ನು ನಾವು ನೋಡ್ತೀವಿ. ಅದರಲ್ಲೂ ಈ ಹುಣ್ಣಿಮೆ ಅಮಾವಾಸ್ಯೆ ಅಂದ ತಕ್ಷಣ ಅದು ಯಾರ್ಯಾರ ಹೊಟ್ಟೆ ತುಂಬುತ್ತೋ, ಅದು ಯಾರ್ಯಾರನ್ನ ಜೇಬು ಖಾಲಿ ಮಾಡ್ತಾರೋ, ಅದು ಯಾರ್ಯಾರನ್ನ ಹೆದರಿಸ್ತಾರೋ ನಮಗಂತೂ ಗೊತ್ತಿಲ್ಲ. ಸಾಕಷ್ಟು ಜನ ಡಿಪೆಂಡ್ ಆಗಿರುವುದು ದೇವರು, ದೆವ್ವ, ನಮಗೆ ಕಾಡಾಟ ಇದೆ, ನಮಗೆ ಕಷ್ಟ ಇದೆ, ನಮಗೆ ನಷ್ಟ ಇದೆ ಅಂತ ಬಹುತೇಕ ಜನರು ಮೊರೆ ಹೋಗೋದು ಈ ದೇವರನ್ನೇ, ಮೂಢನಂಬಿಕೆಯನ್ನೇ. ಅದರಲ್ಲೂ ವಿಶೇಷವಾಗಿ ಸ್ಮಶಾನ ಅಂದ ತಕ್ಷಣ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಭೀಮ್ ಆರ್ಮಿಯ ಮುಖಂಡರಾಗಿರ್ತಕ್ಕಂಥ ರಮೇಶ್ ಮೊಳಲ್ಗಿಡದ್, ರಾಘವೇಂದ್ರ ಆಲ್ಬಾಳ್, ರಾಜ್ಕುಮಾರ್ ಲಗಳಿ ಮತ್ತು ಚಿದಾನಂದ ಜನವಾಡ್ ಅವರು ನಿನ್ನೆ ದಿನ ಅಮಾವಾಸ್ಯೆ, ಬಹುಶಃ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಮತ್ತು ಜಮಖಂಡಿ ತಾಲೂಕಿನ ಅನೇಕ ಜನ ಅಮಾವಾಸ್ಯೆ ದಿನ ಬಹಳ ಭಯಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿ ತಿಂಗಳ ಪೂರ್ತಿ ಶ್ರಾವಣ ಮಾಸದಂದು ಎಲ್ಲ ಮದ್ಯ ಮಾಂಸವನ್ನು ತ್ಯಜಿಸಿ ಬಹಳ ಗೌರವಪೂರ್ವಕವಾಗಿ ನಿನ್ನೆ ದಿನ ಆಚರಣೆ ಮಾಡ್ತಾ ಇದ್ರ ಈ ಯುವಕರು ನಿನ್ನೆ ದಿನ ಮೌಢ್ಯಕ್ಕೆ ಶೆಡ್ಡು ಹೊಡೆದು, ಕಂದಾಚಾರಕ್ಕೆ, ಮೂಢನಂಬಿಕೆಗೆ ಶೆಡ್ಡು ಹೊಡೆದು ಸ್ಮಶಾನದಲ್ಲಿ, ಜಮಖಂಡಿಯ ಹಿಂದೂ ರುದ್ರಭೂಮಿ ಅಂತ ಏನು ಕರಿತೀವಿ, ಹೆಣಗಳನ್ನು ಸುಡುವಂತಹ ಜಾಗದಲ್ಲಿ ಬಂದು ಬಿರಿಯಾನಿ ಮತ್ತು ಮೊಟ್ಟೆ, ತತ್ತಿ ಇವೆಲ್ಲವನ್ನ ಸೇವನೆ ಮಾಡುವ ಮೂಲಕ ಯುವ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಯುವ ಪೀಳಿಗೆ ಯಾವತ್ತೂ ಕೂಡ ಮೂಢನಂಬಿಕೆಗೆ ಮೋಸ ಹೋಗಬಾರದು. ಯಾವ ಸ್ಥಳದಲ್ಲಿಯೂ ದೇವರೂ ಇಲ್ಲ, ದೆವ್ವನೂ ಇಲ್ಲ. ನಮ್ಮ ದುಡಿಮೆಯೇ ದೇವರು, ನಮ್ಮ ಬೆವರಿನ ಹನಿಯೇ ದೇವರು. ನಾವು ನಂಬಿರ್ತಕ್ಕಂಥ ನಮ್ಮ ಕಷ್ಟ ಕಾಲದಲ್ಲಿ ಬರುವಂಥ ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ನಮ್ಮ ಸಹೋದರರು ಇವರೇ ನಮ್ಮ ಪಾಲಿನ ದೇವರಾಗ್ತಾರೆ ವಿನಃ ಕಾಣಲಾರದ ದೇವರು, ಮೂರ್ತಿಯಲ್ಲಿರುವಂಥ ದೇವರು ಅಥವಾ ಸ್ಮಶಾನದಲ್ಲಿ ದೆವ್ವ ಅನ್ನುವಂಥ ಮೂಢನಂಬಿಕೆಯನ್ನು ಇಟ್ಕೊಂಡು ಸಮಾಜ ಹಾಳಾಗಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇವರ ಧೈರ್ಯಕ್ಕೆ, ಇವರ ಸಾಹಸಕ್ಕೆ ಮತ್ತು ಇವರು ಸಮಾಜಮುಖಿಯಾಗಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ಕೆ ಸಂಘರ್ಷ ನ್ಯೂಸ್ ಕರ್ನಾಟಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತದೆ. ಬನ್ನಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ನೋಡ್. ಆತ್ಮೀಯರೇ, ಎಲ್ಲರಿಗೂ ಶುಭರಾತ್ರಿ. ಜೈ ಭೀಮ್. ಜೈ ಭೀಮ್. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಶ್ರಾವಣ ಮಾಸದ ಕೊನೆಯ ಸೋಮವಾರ, ಜೊತೆಗೆ ಈ ಒಂದು ಶ್ರಾವಣ ಮಾಸದ ಒಂದು ಕೊನೆಯ ಅಮಾವಾಸ್ಯೆ ಇವತ್ತು. ಈ ಒಂದು ಅಮಾವಾಸ್ಯೆಯ ದಿನದಂದು ನಾವು ಜಮಖಂಡಿ ನಗರದ ಹಿಂದೂ ರುದ್ರಭೂಮಿ ಅಂದರೆ ಸ್ಮಶಾನದಲ್ಲಿ ಇವತ್ತು ಭರ್ಜರಿ ಬಾಡೂಟವನ್ನು ಸವಿಲಿಕ್ಕೆ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಮಾವಾಸ್ಯೆ ಅಂದರೆ ದೇವರ ಅಥವಾ ತೆಂಗಿನಕಾಯಿ ಅಥವಾ ಒಂದು ಊದಿನ ಕಡ್ಡಿ ಹಚ್ಕೊಂಡ್ರೆ ನಾವು ಅಮಾವಾಸ್ಯೆ ದಿನ ಒಂದು ದೇವ್ರಿಗೆ ಹೋದ್ರೆ ನಮ್ಗೆ ಏನೋ ಒಂದು ಬದಲಾವಣೆ ಆಕೈತಿ. ಅಮಾವಾಸ್ಯೆ ದಿನ ಸ್ಪೆಷಲಾಗಿ ಎಲ್ಲ ಏನು ಹಿಂದೂ ಧರ್ಮದಲ್ಲಿ ಏನೋ ಒಂದು ಮೌಢ್ಯ ಆಚರಣೆ, ಅಮಾವಾಸ್ಯೆಗೊಂದು ಸ್ಪೆಷಲ್ ಆದ ಒಂದು ದಿನ ಅಂತ ಆಚರಣೆ ಮಾಡ್ತಾರೆ ಅವ್ರು. ಏನಂದರೆ ದೇವ್ರು ಒಲಿತೈತಿ ಅಥವಾ ಇನ್ನೊಂದು ಏನೋ ಒಲಿತೈತಿ ಅಂತೇಳಿ. ಆದರೆ ಅದೆಲ್ಲವೂ ಸುಳ್ಳು. ವೈಜ್ಞಾನಿಕವಾಗಿ ಅಮಾವಾಸ್ಯೆಯನ್ನು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಅಂತ ಹೇಳಿದ್ದಾರೆ ಏನು ವಿಜ್ಞಾನಿಗಳು. ಸೊ ಅದರ ತರವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಗ್ರಹಣಗಳು ಏನದಾವರು ಇವೆಲ್ಲ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳು. ಸೊ ದೇವರು ದಿಂಡ್ರು ಅಂತ ಹೋದ್ರೆ 21ನೇ ಶತಮಾನದಲ್ಲಿ ಇನ್ನಷ್ಟು ಸಹ ನಾವು ಅವೈಜ್ಞಾನಿಕತೆಗೆ ಹೊಂಟಿದ್ದೀವಿ. ದೇವ್ರಿಗೆ ಬೇಡ್ಕೊಂಡ್ರೆ ಆಕೈತಿ, ಅಮಾವಾಸ್ಯೆ ದಿನ ಬೇಡ್ಕೊಂಡ್ರೆ ನಮ್ಗೊಂದು ಈಡೇರ್ತೈತಿ ಆಶೆಗಳು ಅಂತ ಹೇಳಿ ಏನು ಅಮಾವಾಸ್ಯೆ ದಿನ ಒಂದು ನಾನ್ ವೆಜ್ ತಿನ್ನಂಗಿಲ್ಲ, ಏನು ಬಾಡೂಟ ತಿನ್ನಂಗಿಲ್ಲ, ಮಾಂಸ ತಿನ್ನಂಗಿಲ್ಲ. ಶ್ರಾವಣದಾಗಂತೂ ಇಡೀ ವರ್ಷ ಪೂರ ಹಲ್ಕಟ್ಟು ಚಟಗಳೆಲ್ಲ ಮಾಡಿ ಶ್ರಾವಣ ಬತ್ತಂದ್ರೆ ಅಗ್ದಿ ಏನು ದೊಡ್ಡ ನಾವೆಲ್ಲ ಪಾವಿತ್ರತೆ ಇದೀವಿ ಅಂತ ತೋರ್ಸ್ಕೊಳಕ್ಕೆ ಹೊಂಟಾರೆ ಮೂಢನಂಬಿಕೆ. ಅದಕ್ಕೆಲ್ಲವನ್ನು ಮೂಢನಂಬಿಕೆಗೆ ನಾವು ಶೆಡ್ ಹೊಡೆದು ಇವತ್ತು ಏನು ನಮ್ಮ ರಾಘವೇಂದ್ರ ಆಲ್ಬಾಳ್ ಅವರು, ಚಿದಾನಂದ ಜನವಾಡ್ ಅವರು, ರಾಜ್ಕುಮಾರ್ ಲಗಳಿ ಅವರು ನಾವು ಕೂಡಿ ಇವು ಏನು ಮೌಢ್ಯಕ್ಕೆ ಮತ್ತು ಅಮಾವಾಸ್ಯೆಗೆ ಒಂದು ಶೆಡ್ ಹೊಡೆದು ದೆವ್ವ ಮತ್ತು ಭೂತಗಳು ಏನೂ ಇಲ್ಲ. ಅಮಾವಾಸ್ಯೆ ದಿನ ಹೇಳ್ತಾರೆ ಏನೋ ರಾತ್ರಿ 12 ಆತಂದ್ರೆ ಒಂದು ದೆವ್ವ ಬರ್ತೈತೆ. ಆ ದೆವ್ವಗಳಿಗೆ ಒಂದು ಸ್ಪೆಷಲ್ ಡೇ ಅದು. ಏನೋ ಒಂದು ನಿಂಬೆಕಾಯಿ ಮಾಡಿ ಉಗಿತಾರೆ ದೇವ್ರು ಬರಬಾರ್ದು ಅಂತ ಹೇಳಿ, ಒಂದು ತಾಯ್ತಾ ಕಟ್ಟಿ ಉಗಿತಾರೆ, ಏನೇನೋ ಮಾಡ್ತಾರೆ. ಸೊ ಅದೆಲ್ಲವನ್ನು ಮೀರಿ ನಾವು ಇವತ್ತು ಜಮಖಂಡಿ ನಗರದ ಹಿಂದೂ ರುದ್ರಭೂಮಿ ಒಳಗೆ ಭರ್ಜರಿ ಬಾಡೂಟವನ್ನು ಸವಿತಾ ಇದ್ದೀವಿ. ನಾವೆಲ್ಲ ತಮಗೆಲ್ಲ ನೋಡ್ಬೋದು. ಏನು ತತ್ತಿದೆ ನನ್ನ ಹತ್ರ, ತತ್ತಿ ತಿಂತಾ ಇದ್ದೀನಿ, ಲೆಗ್ ಪೀಸ್ ಐತಿ, ಬಿರಿಯಾನಿ ಐತಿ. ನೋಡ್ರಿ ಇಲ್ಲೆಲ್ಲ ಇದೆ ನಮ್ಮ ಜಮಖಂಡಿ ನಗರದ ಒಂದು ಸ್ಮಶಾನ. ಇಲ್ಲೇ ಹೆಣಗಳ ಸುಡ್ತಾರ, ಇಲ್ಲೇ ಹೆಣಗಳನ್ನು ಸುಡ್ತಾರ. ಅದ್ರ ಮುಂದೆನೆ ಇವತ್ತು ನಾವು
ನಾವೆಲ್ಲರೂ ನಮ್ಮ ಹಿಂದೆ ಇರ್ತಕ್ಕಂಥ ಒಂದು ಸ್ಥಳವನ್ನು ನೋಡ್ಬೋದು. ಇದೇ ಸ್ಥಳದಲ್ಲಿ ಏನು ಜಮಖಂಡಿಯಲ್ಲಿ ಎಷ್ಟು ಮರಣವನ್ನು ಹಪ್ತಾರಲ್ಲ ಆ ಎಲ್ಲ ಹೆಣಗಳನ್ನು ಇದೇ ನಮ್ಮ ಹಿಂದೆನೇ ಸುಡ್ತಾರೆ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿನೇ ಏನು ಹೂಳ್ತಾರೆ. ಸೊ ಇದೇ ಒಂದು ಪವಿತ್ರವಾದ ಒಂದು ಸ್ಥಳ. ಈ ಸ್ಥಳದಲ್ಲಿ ನಾವು ಮೌಢ್ಯಕ್ಕೆ ಒಂದು ಶೆಡ್ ಹೊಡೆದು ಜಗತ್ತಿನಲ್ಲಿ ನ್ಯಾಯ, ನೀತಿ, ಧರ್ಮ, ನಿಷ್ಠೆ, ಸತ್ಯ ಇವಷ್ಟೇ ಶಾಶ್ವತ ಹೊರತು ಈ ಮೂಢನಂಬಿಕೆ ದೇವರು ಆ ದೆವ್ವ ಏನೂ ಇಲ್ಲ. ಯಾಕಂದರೆ ವಿಜ್ಞಾನ ಇವತ್ತು ಒಪ್ಕೊಳ್ತಾ ಇಲ್ಲ, ದೇವರನ್ನು ಒಪ್ಕೊಳ್ತಾ ಇಲ್ಲ ಮತ್ತು ದೆವ್ವನ್ನ ಒಪ್ಕೊಳ್ತಾ ಇಲ್ಲ. ಸೊ ಇಂಥ ಒಂದು ವಿಜ್ಞಾನದ ವೈಜ್ಞಾನಿಕ ಯುಗದಲ್ಲಿ ನಾವೇನಾದರೂ ದೇವರಂತ ಹೋಗಿದ್ದೆ ಆದರೆ ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆಯೇ ಇನ್ನಷ್ಟು ಒಂದು ತಲೆಮಾರು ಹಿಂದೆ ತಳ್ತೀರಿ. ಅದಕ್ಕೆ ಬಂಧುಗಳೇ ಜಾಗೃತರಾಗಿರಿ, ಶಾಲಿ ಕಲೀರಿ, ಶಿಕ್ಷಿತವಂತರಾಗಿರಿ, ಸಂಘಟಿತರಾಗಿರಿ, ಹೋರಾಡ್ರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೆ ಐತಿ. ಸತ್ಯ ಮತ್ತು ಅಹಿಂಸೆ ಮಾಡಬಾರ್ದು, ಸತ್ಯವನ್ನು ಹೇಳ್ಬೇಕಂತ ಏನೊಂದು ಭಗವಾನ್ ಗೌತಮ್ ಬುದ್ಧರ ಒಂದು ನಿಲುವು ಐತಿ. ಅದೆಲ್ಲವನ್ನು ನಾವು ಮನದಟ್ಟಕ್ಕೆ ಮಾಡಿಕೊಂಡು ಅನ್ನ ಬಸವಣ್ಣನವರ ಒಂದು ವಿಚಾರದಡಿಗೆ ಮೂಢನಂಬಿಕೆಗೆ ನಾವು ಶೆಡ್ಡನ್ನು ಹೊಡು ಬಾಡೂಟನ್ನು ತಿಂತಾ ಇದ್ದೀವಿ. ಬಂಧುಗಳೇ, ನಮ್ಮ ವಿಚಾರ ಇಷ್ಟೇ. ಇವತ್ತೇನಾದರೂ ದೇವರು ಮತ್ತು ದಿಂಡ್ರು ಇದ್ದಿದ್ದೇ ಕರೆ ಆಗಿದ್ರೆ ಇವತ್ತು ಯಾರು ಶೋಷಿತರ ಪರವಾಗಿಯೂ ದೇವ್ರುಗಳು ಬರಲಿಲ್ಲ, ಧ್ವನಿ ಇಲ್ದವ್ರ ಪರನೂ ದೇವ್ರುಗಳು ಬರಲಿಲ್ಲ. ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಿದ್ದೀವಿ. ಇಲ್ಲಿ ಮನುಷ್ಯನೇ ಅಂತಿಮ, ಮನುಷ್ಯನೇ ಪ್ರಥಮ. ಸೊ ನಾವಿದೇ ನಮ್ಮ ಉದ್ದೇಶ ಇಷ್ಟೇ ಐತಿ. ಮೂಢನಂಬಿಕೆ ಹೋಗಲಿ, ಜನರಿಗೆ ವೈಜ್ಞಾನಿಕತೆ ಬರಲಿ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್. ಜೈ ಜೈ. ನೀವೇ ಮಾತಾಡ್ತಾರೆ ಸ್ಪೆಷಲ್ ಬೇರೆ